ನಗರದ ಹೊರವಲಯದ ನಂದಿಕೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮೀಪದ ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗುವ ರಸ್ತೆಯಲ್ಲಿ ಮ್ಯಾನ್ಹೋಲ್ ಹೊಡೆದು ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿರುವುದರಿಂದ ಶುಕ್ರವಾರ ಶಾಲೆ ಮಕ್ಕಳೊಂದಿಗೆ ಸಮಾಜ ಸೇವಕ ರಾಮ್ ರಾಥೋಡ್ ಅವರು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದರು. ಕನ್ನಡ ನ್ಯೂಸ್ ಚಾನೆಲ್ ಎಎಂಎಸ್ ನ್ಯೂಸ್ ಲೈವ್ ಹಾಗೂ ಎಎಂಎಸ್ HKR ನ್ಯೂಸ್ ಚಾನೆಲ್ನಲ್ಲಿ ಸುದ್ದಿ ಪ್ರಸಾರ ಮಾಡಿತು. ಅದರ ಪರಿಣಾಮವಾಗಿ ಇಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತ್ವರಿತವಾಗಿ ಮ್ಯಾನ್ಹೋಲ್ ಚರಂಡಿ ದುರಸ್ತಿ ಮಾಡಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ರಾಮ್ ರಾಠೋಡ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ವೀಕ್ಷಕರೇ, ನಿನ್ನೆ ನಾವು UMS ನ್ಯೂಸ್ ಲೈವ್ ಮತ್ತು UMS HKR ನ್ಯೂಸ್ನಲ್ಲಿ ಒಂದು ಸ್ಥಳೀಯ ಚಾನೆಲ್ನಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಿದ್ದೆವು. ಇಲ್ಲಿ ಕೇಂದ್ರ ವಿದ್ಯಾಲಯ ಶಾಲೆ ಮತ್ತು ದಿಶಾ ಕಾಲೇಜ್ ಮತ್ತು ಸೇಂಟ್ ಮೇರಿ ಇಂಗ್ಲಿಷ್ ಶಾಲೆಯಲ್ಲಿ ಕೊಟ್ನೂರು ಡಿ ಗ್ರಾಮದಿಂದ ಕೇಂದ್ರ ವಿದ್ಯಾಲಯ ಹೋಗೋದು ತುಂಬಾ ಡ್ರೈನೇಜ್ ಮತ್ತು ಹೊರಚರಂಡಿ ಮಕ್ಕಳಿಗೆ ಶಾಲೆಗೆ ಹೋಗೋದು ಕಾಲೇಜ್ ಸ್ಟೂಡೆಂಟ್ಸ್ ಬಹಳ ಒಕ್ಕೂಟ ತ್ರಾಸ ಆಗ್ತದೆ. ಸೊ ನಿನ್ನೆ ನಾವು ಒಂದು ಸುದ್ದಿ ಪ್ರಸಾರ ಮಾಡಿದ್ದು, ಅದು ಇಂಪ್ಯಾಕ್ಟ್ ಆಗಿ ಇವತ್ತು ಮಹಾನಗರ ಪಾಲಿಕೆಯವರು ನೀವು ನೋಡಬಹುದು, ಮಹಾನಗರ ಪಾಲಿಕೆಯವರು ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಲೈನ್ ಕ್ಲಿಯರ್ ಮಾಡಿದ್ದಾರೆ. ಸೊ ಇದು ಇಶ್ಯೂ ಎತ್ತಿದ್ದು ನಮ್ಮ ಜೊತೆ ಇದ್ದಾರೆ ಸಮಾಜ ಸೇವಕರಾದ ರಾಮ್ ರಾಥೋಡ್ ಅವರು. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ, ನಾನು ರಾಮ್ ರಾಠೋಡ್ ಸರ್. ನಾನು ಧ್ವನಿ ಎತ್ತದೆ ನನ್ನ ತಾಕತ್ತು, ನನ್ನ ಎನರ್ಜಿ ಅಂದರೆ ITBT ಮಿನಿಸ್ಟರು ಪ್ರಿಯಾಂಕಾ ಖರ್ಗೆ ಸಾಬ್ ಗುಲ್ಬರ್ಗ ಉಸ್ತುವಾರಿ. ಮತ್ತು ಇನ್ನೊಂದು ತಾಕತ್ ಅಂದರೆ ಮೇನ್ ಪವರ್ ಅಂದರೆ ಲೋಕಸಭಾನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಸಾಬ್ರ ಹಳ್ಯ ರಾಧಾಕೃಷ್ಣ ದೊಡ್ಡಮನಿ ಸಾಬ್ರು MP ಅವ್ರ ಪವರು. ನಾನು ವಿಡಿಯೋ ಮುಖಾಂತರ ವಾಟ್ಸಪ್ ಮುಖಾಂತರ ಅವ್ರಿಗೆ ಮನಿ ಪತ್ರ ಸಲ್ಲಿಸಿದೆ ಮತ್ತು ಫೋನ್ನಲ್ಲಿ ಕರೆ ಮಾಡಿ ಮಾತಾಡಿದೆ. ಆಯ್ತು ತಗೋ ರಾಮ್ ರಾಠೋಡ್, ಎಲ್ಲ ನಿಮಗೆ ಏನು ಬೇಕು ಅನುಕೂಲ ಅದ, ಕೇಂದ್ರೀಯ ವಿದ್ಯಾಲಯ ಆಗಲಿ ಮತ್ತು ಸೆಂಟ್ ಮೇರಿ ಸ್ಕೂಲ್ ಆಗಲಿ ದಿಶಾ ಕಾಲೇಜ್ ಆಗಲಿ ಮಕ್ಕಳಿಗೆ ಏನು ತ್ರಾಸ ಆಗಲಾರ್ದಂಗೆ ನಾವು ನೋಡ್ಕೋತೀನಂತ ಕಾರ್ಪೊರೇಷನ್ದವರಿಗೆ PLA ಮೆಸೇಜ್ ಕೊಟ್ಟು ಮತ್ತು ನಂದಿಕೂರು ಪಂಚಾಯತಿ PDO ಆಗಲಿ ಅಧ್ಯಕ್ಷರು ನಮ್ಮ ಫೋನೇ ರಿಸೀವ್ ಮಾಡ್ತಿದ್ದಿಲ್ಲ. ಅವ್ರಿಗೆ ಫೋನ್ ಮಾಡಿದಾಗ ನಂದಿಕೂರು ಪಂಚಾಯತಿ PDO ಮತ್ತು ಅಧ್ಯಕ್ಷರು ಏನಂತಿರು, ಇದು ಕೆಲಸ ಕಾರ್ಪೊರೇಷನ್ದಾರು ಅಂತಿರು. ಕಾರ್ಪೊರೇಷನ್ದವ್ರಿಗೆ ಫೋನ್ ಹಚ್ಚಿದರೆ ಅದು ಕೆಲಸ ನಂದಿಕೂರು ಪಂಚಾಯತಿಗೆ ಬರ್ತಿದ್ದಂತಿರು. ಏನಂದರೆ ಕಾರ್ಪೊರೇಷನ್ ನೀರದು ಒಂದು 3,000 ಮನಿ ಎಲ್ಲ ನೀರು ಬರೋದೇ ಚರಂಡಿ ಮಾಡಿದೆ. ಇದು ದಿಶಾ ಕಾಲೇಜು ಮತ್ತು ಸೆಂಟ್ ಮೇರಿ ಸ್ಕೂಲು ಮತ್ತು ಕೇಂದ್ರೀಯ ವಿದ್ಯಾಲಯ ಮಾಡಿದೆ. ಮೇನ್ ರೋಡ್ ಅಟ್ಯಾಚ್ಮೆಂಟ್ ಆಗತ್ತಿದ್ದು ಡ್ರೈನೇಜು ತಪ್ಪು ಮಾಡ್ಯಾರೇನೆ. ಸ್ಕೂಲ್ ಮೇಲೆ ಈ ಸ್ಕೂಲು ಕಾಲೇಜ್ ಅಟ್ಯಾಚ್ ಮಾಡಿದ್ರೆ ಅದು ಅವು ಕಾರ್ಪೊರೇಷನ್ ತಪ್ಪು, ಗೌರ್ಮೆಂಟ್ ಹಾಸ್ಪಿಟಲ್ ತಪ್ಪು, ಅದು ಗೊತ್ತಿಲ್ಲ. ಈಗ ನಮಗೆ ಒಳ್ಳೆ ಸುಭಿಕ್ಷ, ಒಳ್ಳೆ ಕೊಟ್ನೂಡಿಗೆ ಒಳ್ಳೆ ಅಭಿವೃದ್ಧಿ ಮಾಡಬೇಕಂದ್ರೆ ಅದು ಏಕಾಏಕಿ ಲೀಡರ್ ಅಂತಿದ್ದು ಸಚಿವರು ಪ್ರಿಯಾಂಕಾ ಸಾಬ್ರ. ಯಾಕಂದ್ರೆ ಅವರು ITBT ಮಿನಿಸ್ಟರ್ ಆಗಿ ಪಂಚಾಯತಿ ರಾಜ್ ಆಗಿ ಗುಲ್ಬರ್ಗ ಉಸ್ತುವಾರಿ ಆಡಿ ಇಂಟೈರ್ ಕರ್ನಾಟಕ ಸಮಾರಿಸ್ಕೊಂಡು ಎಲ್ಲರಿಗಿಂತ ಜಾಸ್ತಿ ಫೋಕಸ್ ಅವರು ಅಭಿವೃದ್ಧಿ ಬೆಳೆಸಬೇಕು ಗುಲ್ಬರ್ಗ ಡಿಸ್ಟಿಕ್ ಅಂದ್ರೆ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಅವರು ಫೋಕಸ್. ಅದರಲ್ಲಿ ಸೆಕೆಂಡ್ MP ಸಾಬ್ರು ಆಗ್ಯಾರೆ ರಾಧಾಕೃಷ್ಣ ದೊಡ್ಡಮನಿ, ಅವ್ರದೊಂದು ಅಭಿವೃದ್ಧಿ ಬಹಳ ದೊಡ್ಡದು. ಅದಕ್ಕೆ ಅವ್ರ ಇಬ್ಬರದು ಸಹಕಾರಲಿಂದು ಆದರಣೀಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರದ ಅವ್ರು ಭೀ ನಮಗೆ ಬಹಳ ಕೊಡುಗೆ ಇದೆ. ಅದಕ್ಕೆ ನಾನು ನಿಮ್ಮ ಚಾನೆಲ್ ಮುಖಾಂತರ ಇನ್ನೊಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ITBT ಮಿನಿಸ್ಟರ್ ಪ್ರಿಯಾಂಕಾ ಸಾಬ್ರಿಗೆ, MP ಸಾಬ್ ರಾಧಾಕೃಷ್ಣ ಸಾಬ್ರಿಗೆ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರಿಗೆ. ನೀವು ಇರತನ ನಮ್ಮ ಗುಲ್ಬರ್ಗ ಭಾಳ ಡೆವಲಪ್ ಆಗ್ತದೆ ಸರ್. ಇದೇ ಎಲ್ಲ ಗುಲ್ಬರ್ಗ ಜನ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕಂತೆ ನಿಮ್ಮ ವಿಡಿಯೋ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತು ಸೆಂಟ್ ಮೇರಿ ಪರ್ಸನಲ್ ಸೆಂಟ್ ಮೇರಿದವರು ಭಾಳ ಹೆಲ್ಪ್ ಮಾಡಿದ್ದಾರೆ, ದಿಶಾ ಕಾಲೇಜ್ದವರು ಭಾಳ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ಸೆಂಟ್ರಲ್ ಕಾಲೇಜ್ ಇದೆ, ಸ್ಕೂಲ್ ಹೈಸ್ಕೂಲ್ ಇದೆ. ಸೆಂಟ್ರಲ್ನಲ್ಲಿ ಲೋಕಸಭಾನಲ್ಲಿ MP ಆಗಿ ಹೋಗಿದ್ದಾರೆ. ಲೋಕಸಭಾನಲ್ಲಿ MP ಆದಾಗೆ ಡ್ರೈನೇಜ್ ಆಗಲಿ CC ಆಗಬೇಕಂತ ಇದು ಭಾಳ ದೊಡ್ಡ ಮೆಸೇಜ್ ಇದು. ಯಾಕಂದರೆ ವಿರೋಧ ಪಕ್ಷ BJPದವರಿಗೆ ಭಾಳ ಟ್ರೈ ಮಾಡಿದ್ರು ಇದಕ್ಕೆ ಇಶ್ಯೂ ಮಾಡಬೇಕು, ಅದಕ್ಕೆ ಮೀಡಿಯಾ ಮಾಡಬೇಕಂತ. ಯಾಕಂದರೆ ನಾನು ಸಮಾಜ ಸೇವಕ, ಯಾವ ಪಾರ್ಟಿ ಪರವಾಗಿ ನಾನು ಮಾತಾಡಕತ್ತಿಲ್ಲ, ಸಮಾಜ. ಯಾಕಂದರೆ ಇವತ್ತು ಮಕ್ಕಳಿಗೆ ಇವತ್ತು ಸಚಿವರಲ್ಲಿಂದು ಮಕ್ಕಳಿಗೆ MP ಸಾಬ್ರಲಿಂದ ಮಕ್ಕಳಿಗೆ ಭಾಳ ಅನುಕೂಲ ಆಯಿತು. ಎಲ್ಲ ಸೆಂಟ್ ಮೇರಿ ಸ್ಕೂಲ್ ಪ್ರಿನ್ಸಿಪಲ್ ಆಗಿ ದಿಶಾ ಕಾಲೇಜ್ದವ್ರಾಗಲಿ ಎಲ್ಲರೂ ಭಾಳ ಅಭಿನಂದನೆ ಸಲ್ಲಿಸ್ಲಾಕತ್ತಾರೆ. ಅವರು ಲೆಟರ್ ಬರೀಲಾಕತ್ತಾರೆ. ಯಾರಿಗೆ ಲೆಟರ್ ಬರೀಲಾಕತ್ತಾರೆ? MP ರಾಧಾಕೃಷ್ಣ ದೊಡ್ಡಮನಿ ಸಾರಿಗೆ ಲೆಟರ್ ಬರೀಲಾಕತ್ತಾರೆ. ITBT ಮಿನಿಸ್ಟರ್ ಗುಲ್ಬರ್ಗ ಉಸ್ತುವಾರಿ ಪ್ರಿಯಾಂಕಾ ಸಾಬ್ರಿಗೆ ಧನ್ಯವಾದ ಲೆಟರ್ ಬರೀಲಾಕತ್ತಾರೆ. ಇದಕ್ಕಿಂತ ಖುಷಿ ಈ ರಾಮ್ ರಾಠೋಡ್ ಸಮಾಜ ಸೇವೆಗೆ ಇನ್ನೂ ಏನು ಬೇಕಾಗಿಲ್ಲ ಅಂತ ನಿಮ್ಮ ಚಾನೆಲ್ ಮುಖಾಂತರ ಇನ್ನೊಂದು ಸಾರಿ ನಾನು ಪ್ರಿಯಾಂಕಾ ಸಾಬ್ರಿಗೆ, MP ರಾಧಾಕೃಷ್ಣ ದೊಡ್ಡಮನಿ ಸಾಬ್ರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಸಾಬ್ರಿಗೆ ನಾನು ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕ್ಯಾಮರಾ ಪರ್ಸನ್ ಖಲೀಲ್ ಜೊತೆ UMS ನ್ಯೂಸ್ ಲೈವ್ ಕಲಬುರಗಿ.